ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ 33ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಅರುಂಧತಿ ಅವರು ಮೈಥಿಲಿ ಜೊತೆ ಶಂಕರಪ್ಪ ಇದ್ದಲ್ಲಿ ಬಂದು ಶಂಕರಪ್ಪನ ಬನ್ನಿ ಹೋಗ್ತಾ ಮಾತಾಡುವ ಹೇಳಿ ಕಾರ್ನಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾರೆ. ಶಂಕರಪ್ಪ ಬಂದು ಮೈಥಿಲಿ ಪಕ್ಕ ಕೂತ್ಕೋತಾನೆ. ಆಗ ಮೈಥಿಲಿ ಶಂಕರಪ್ಪನ ತಬ್ಬಿ ಹಿಡಿದು ಅಳ್ತಾಳೆ. ಯಾಕೆ ಮಗಳೇ, ಏನಾಯಿತು ಕೇಳ್ತಾರೆ. ಯಾಕೆ ಅಳ್ತಿದೀಯಾ ಹೇಳ್ತಾರೆ. ಮೈಥಿಲಿ ಅಳ್ತಾನೆ ಇರ್ತಾಳೆ. ಆಗ ಶಂಕರಪ್ಪ ಅರುಂಧತಿ ಅವರನ್ನು ಕೇಳ್ತಾನೆ. ಏನಾಗಿಲ್ಲ, ಅವಳಿಗೆ ನಿಮ್ಮ ನೆನಪು ಆಗ್ತಾ ಇತ್ತು ಅನ್ಸುತ್ತೆ ಹೇಳ್ತಾರೆ. ಹೌದಾ ಮಗಳೇ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಅರುಂಧತಿ ಅವರು ಕೇಳ್ತಾರೆ. ಮೈಥಿಲಿಗೆ ಯಾವಾಗಿನಿಂದ ಮಾತು ನಿಂತಿದೆ? ಹಾಸ್ಪಿಟಲ್ಗೆ ತೋರಿಸಿದ್ರಾ? ಡಾಕ್ಟರ್ ಏನು ಹೇಳಿದ್ದಾರೆ ಕೇಳ್ತಾರೆ. ಅದು ಇವಳ ಅಪ್ಪ ಅಮ್ಮ ನೀರಲ್ಲಿ ಕೊಚ್ಚಿಕೊಂಡು ಹೋಗಿರೋದು ನೋಡ್ತಾ ತುಂಬ ಕಿರುಚಿ ಪ್ರಜ್ಞೆ ತಪ್ಪಿದ್ದಳು. ಪ್ರಜ್ಞೆ ಬಂದಮೇಲೆ ಅವಳು ಮಾತೇ ಆಡಿಲ್ಲ. ಡಾಕ್ಟರ್ ಹೇಳಿದ್ರು ಶಾಕ್ನಲ್ಲಿ ಹೀಗೆ ಆಗಿದೆ, ಮುಂದೆ ಮಾತು ಬರಬಹುದು, ಬರ್ದೇನೂ ಇರಬಹುದು ಹೇಳಿದ್ದಾರೆ. ಹೌದಾ, ಈಗ ಒಂದು ಸಲ ಡಾಕ್ಟರಿಗೆ ತೋರಿಸೋಣ ಹೇಳ್ತಾರೆ. ಡಾಕ್ಟರ್ ಅವಳ ಬಗ್ಗೆ ಎಲ್ಲ ಕೇಳ್ತಾರೆ. ನೀವು ಅವರಿಗೆ ಹೇಳಬೇಕು, ಅದಕ್ಕೆ ಕರೆದೆ ನಿಮ್ಮನ್ನ ಹೇಳ್ತಾರೆ. ಹ್ಞೂ ಸರಿ ಅಮ್ಮ ಹೇಳ್ತಾನೆ ಶಂಕರಪ್ಪ. ಮೈಥಿಲಿ ಕಣ್ಣು ಮುಖ ಉರಿಸ್ತಾನೆ ಶಂಕರಪ್ಪ. ನೀರು ಕುಡಿಸ್ತಾನೆ. ಹಾಸ್ಪಿಟಲ್ ಹತ್ತಿರ ಕಾರ್ ಪಾರ್ಕ್ ಮಾಡ್ತಾರೆ. ಅರುಂಧತಿ ಅವರು ಕೆಳಗೆ ಇಳಿದು ಬನ್ನಿ ಒಳಗೆ ಹೋಗೋಣ ಹೇಳ್ತಾರೆ. ಒಳಗೆ ಹೋಗ್ತಾರೆ 3 ಜನ. ಅರುಂಧತಿ ಅವರು ಮೊದಲೇ ಡಾಕ್ಟರ್ಗೆ ಕಾಲ್ ಮಾಡಿ ಹೇಳಿರ್ತಾರೆ. ಮೈಥಿಲಿನ ಟೆಸ್ಟ್ ಮಾಡ್ತಾರೆ. ಶಂಕರಪ್ಪ ಎಲ್ಲ ವಿಷಯ ಹೇಳ್ತಾನೆ. ಎಲ್ಲ ಟೆಸ್ಟ್ ಮಾಡಿ ರಿಪೋರ್ಟ್ ನಾಳೆ ಬರುತ್ತೆ ಹೇಳ್ತಾರೆ. ಡಾಕ್ಟರ್ ಜೊತೆ ಮಾತಾಡೋಕೆ ಅರುಂಧತಿ ಅವರು ಮತ್ತೆ ಶಂಕರಪ್ಪ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ, ಮುಂದೆ ಮಾತು ಬರೋ ಚಾನ್ಸ್ ಇಲ್ಲ ನನ್ನ ಪ್ರಕಾರ, ಯಾಕೆಂದರೆ ತುಂಬ ಇಯರ್ಸ್ ಆಗಿದೆ ಮಾತು ನಿಂತು. ಆಪರೇಷನ್ ಮಾಡಿದರೆ ಚಾನ್ಸ್ ಇರಬಹುದಾ ಅಂತ ನಾಳೆ ರಿಪೋರ್ಟ್ ನೋಡಿ ಹೇಳ್ತೀನಿ ಹೇಳ್ತಾರೆ. ಓಕೆ ಡಾಕ್ಟರ್, ನಾವಿನ್ನೂ ಹೋಗ್ತೀವಿ ಹೇಳ್ತಾರೆ. ಶಂಕರಪ್ಪ ಡಾಕ್ಟರ್ ಹೇಳಿದ ಮಾತು ಕೇಳಿ ಅಳ್ತಾನೆ. ಸಮಾಧಾನ ಮಾಡ್ಕೊಳ್ಳಿ, ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಅಲ್ವಾ, ಈಗಲೇ ಹೋಪ್ಸ್ ಕಳ್ಕೋಬೇಡಿ ಹೇಳ್ತಾರೆ ಡಾಕ್ಟರ್. ಹೌದು ಬೀಗರೆ, ನೀವು ಧೈರ್ಯವಾಗಿರಿ, ಇಲ್ಲಾಂದರೆ ಮೈಥಿಲಿ ಟೆನ್ಷನ್ ಮಾಡ್ಕೊಳ್ತಾಳೆ. ಅಲ್ಲ ಅಮ್ಮ, ಮುಂದೆ ಯಾವತ್ತಾದರೂ ನಮ್ಮ ಮಗಳು ಮಾತಾಡ್ತಾಳೆ ಅನ್ನೋ ನಂಬಿಕೆಯಲ್ಲಿ ಇದ್ವಿ, ಆದರೆ ಈಗ ಇಲ್ಲ ಅಂತ ಗೊತ್ತಾಗಿ ಹೇಗೆ ತಡ್ಕೊಳ್ಳಿ ಹೇಳಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ಅವಳು ಮಾತಾಡೋ ಹಾಗೆ ನಾನು ಮಾಡ್ತೀನಿ ಹೇಳ್ತಾರೆ ಅರುಂಧತಿ ಅವರು. ಹೇಗೆ ಅಮ್ಮ ಅಂತ ಕೇಳ್ತಾನೆ. ಹೇಗಾದರೂ ಮಾಡ್ತೀನಿ ಹೇಳ್ತಾರೆ. ನೀವು ಧೈರ್ಯವಾಗಿರಿ ಹೇಳ್ತಾರೆ. ಬನ್ನಿ, ಮೈಥಿಲಿ ಕಾಯ್ತಾ ಇದ್ದಾಳೆ. ಅವಳ ಹತ್ರ ಡಾಕ್ಟರ್ ಹೇಳಿರೋದು ಹೇಳಬೇಡಿ, ಅವಳು ಕೇಳಿದರೆ ಮಾತಾಡ್ತಿ ಅಂತ ಹೇಳಿ. ಹ್ಞೂ ಹೇಳ್ತಾನೆ. ಮೈಥಿಲಿ ಇದ್ದಲ್ಲಿ ಹೋಗ್ತಾರೆ. ಅವರನ್ನು ನೋಡಿದ ಕೂಡಲೇ ಓಡಿ ಬಂದು ಏನು ಹೇಳಿದ್ರು ಅಂತ ಕೇಳ್ತಾಳೆ. ನೀನು ಮಾತಾಡಬಹುದು ಅಂತೆ, ಸ್ವಲ್ಪ ದಿನ ಬಿಟ್ಟು ಹೇಳ್ತಾನೆ ದುಃಖದಿಂದ. ಆಗ ಮೈಥಿಲಿ ಖುಷಿಯಿಂದ ನಗ್ತಾ ಒಂದು ಸುತ್ತು ತಿರುಗುತ್ತಾಳೆ. ಶಂಕರಪ್ಪನ ಕಣ್ಣಲ್ಲಿ ನೀರು ಬರುತ್ತೆ. ಅರುಂಧತಿ ಅವರಿಗೂ ಬೇಜಾರಾಗುತ್ತೆ. ಕಣ್ಣು ಒರೆಸುತ್ತಾ ಹೋಗೋಣ ಹೇಳ್ತಾರೆ. ಹ್ಞೂ ಹೇಳಿ ಹೋಗ್ತಾರೆ. ಹೋಗುವಾಗ ಹಣ್ಣು ಹಂಪಲು ಹೂ ತಗೊಳ್ತಾರೆ. ಇವತ್ತು ಮುಹೂರ್ತ ಹೇಳಿದ್ದಾರೆ. ಹೌದಾ, ನಾವು 2 ದಿನ ಬಿಟ್ಟು ಊರಿಗೆ ಹೋಗ್ತಿದ್ದೀವಿ ಹೇಳ್ತಾನೆ ಶಂಕರಪ್ಪ. ನಮ್ಮ ಮಗಳನ್ನು ನಿಮ್ಮ ಮಗಳ ಹಾಗೆ ನೋಡ್ಕೊಳ್ಳಿ, ಏನೇ ಇದ್ದರೂ ಫೋನ್ ಮಾಡಿ. ಆಯಿತು ಹೇಳ್ತಾರೆ ಅರುಂಧತಿ ಅವರು. ಶಂಕರಪ್ಪನ ಮನೆಗೆ ಡ್ರಾಪ್ ಮಾಡೋಣ ಹೇಳ್ತಾರೆ ಡ್ರೈವರಿಗೆ. ಓಕೆ ಮೇಡಮ್ ಹೇಳ್ತಾನೆ ಡ್ರೈವರ್. ಅರುಂಧತಿ ಅವರು ಸ್ವಲ್ಪ ಹಣ್ಣು ಶಂಕರಪ್ಪ ಅವರಿಗೂ ಕೊಡ್ತಾರೆ. ಬೇಡ ಹೇಳ್ತಾನೆ ಶಂಕರಪ್ಪ. ತಗೊಳ್ಳಿ, ನಿಮ್ಮ ಅಮ್ಮನಿಗೆ ಕೊಡಿ ಹೇಳ್ತಾರೆ. ಶಂಕರಪ್ಪ ಅವರ ಮನೆ ಮುಂದೆ ಕಾರ್ ನಿಲ್ಲಿಸ್ತಾನೆ ಡ್ರೈವರ್. ಹೋಗಿ ಬರ್ತೀನಿ ಅಮ್ಮ ಹೇಳಿ ಇಳಿತಾನೆ. ಮೈಥಿಲಿ ಕಣ್ಣು ತುಂಬಿ ಬರುತ್ತೆ. ಮತ್ತೆ ಅಳ್ಬೇಡ, ಚಿಕ್ಕ ಮಗು ಥರ ಆಡಬಾರ್ದು, ಮುಂದಿನ ವರ್ಷ ಮೊಮ್ಮಗನ ಆಡಿಸ್ಬೇಕು ನಾನು ಅಂತ ನಗ್ತಾ ಹೇಳ್ತಾನೆ ಶಂಕರಪ್ಪ. ಆಗ ಅರುಂಧತಿ ಅವರು ನಗ್ತಾರೆ. ಮೈಥಿಲಿ ನಾಚಿಕೆಯಿಂದ ತಲೆ ತಗ್ಗಿಸಿ ಕೂತ್ಕೊಳ್ತಾಳೆ. ಸರಿ, ನೀವಿನ್ನೂ ಹೊರಡಿ, ನಾವು ಹೋಗಿ ಬರ್ತೀವಿ ಹೇಳ್ತಾರೆ. ಆಯಿತು ಅಮ್ಮ ಹೇಳಿ ಶಂಕರಪ್ಪ ಹೋಗ್ತಾನೆ. ಮೈಥಿಲಿ ಶಂಕರಪ್ಪ ಹೋಗೋದೇ ನೋಡ್ತಾ ಇರ್ತಾಳೆ. ಕಾರ್ ಪಾಸ್ ಆಗುತ್ತೆ. ಸಪ್ಪೆ ಮುಖ ಮಾಡಿ ಅಳ್ತಾಳೆ. ಅರುಂಧತಿ ಅವರು ಮಿರರಲ್ಲಿ ನೋಡ್ತಾರೆ. ಅಳ್ಬೇಡ ಹೇಳಿಲ್ವಾ, ಯಾವಾಗಲೂ ಅಳ್ಬಾರ್ದು ಹೆಣ್ಣುಮಕ್ಕಳು ಅಂತ ಹೇಳ್ತಾರೆ.
ಕಣ್ಣು ಒರೆಸ್ತಾಳೆ ಮೈಥಿಲಿ. ನಿಂಗೆ ಏನಾದರೂ ಬೇಕಾ ಕೇಳ್ತಾರೆ. ಬೇಡ ಹೇಳ್ತಾಳೆ. ಬಾ ಐಸ್ ಕ್ರೀಮ್ ತಿನ್ನೋಣ ಹೇಳಿ ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾರೆ. ಮೈಥಿಲಿ ಯಾವತ್ತೂ ಅಲ್ಲಿ ಹೋಗಿದವಳಲ್ಲ. ನಿಂಗೆ ಯಾವುದು ಫೇವ್ರೆಟ್ ಆರ್ಡರ್ ಮಾಡು ಹೇಳ್ತಾರೆ. ಮೆನು ನೋಡ್ತಾಳೆ. ರೇಟ್ ನೋಡಿ ಇಷ್ಟೊಂದು ಕಾಸ್ಟ್ಲಿ ಐಸ್ ಕ್ರೀಮ್ ತಿಂದರೆ ಅಷ್ಟೇ, ದುಡ್ಡು ಜಾಸ್ತಿ ಇದೆ ಬೇಡ ಹೇಳ್ತಾಳೆ. ಅಯ್ಯೋ, ದುಡ್ಡು ಎಷ್ಟಾದರೂ ಆಗಲಿ ಕೊಡ್ತೀನಿ, ನೀನು ಕೊಡಬೇಡ ಹೇಳ್ತಾರೆ. ನೀವೇ ತರಿಸಿ ಹೇಳಿ ಮೆನು ಅವರಿಗೆ ಕೊಡ್ತಾಳೆ. ಹುಚ್ಚು ಹುಡುಗಿ ಹೇಳಿ ಅವರೇ ಆರ್ಡರ್ ಕೊಡ್ತಾರೆ. ವೇಟರ್ ತಂದು ಕೊಡ್ತಾನೆ. ಇಬ್ಬರು ತಿಂದು ಹೊರಡ್ತಾರೆ. ಇತ್ತ ಶಂಕರಪ್ಪನ ದಾರಿ ಕಾಯುತ್ತಿದ್ದ ನೀಲಮ್ಮ ಶಂಕರಪ್ಪ ಬಂದ ಕೂಡಲೇ ನೀರು ಕೊಟ್ಟು, ಏನಂದ್ರು ಬೀಗರು, ಯಾಕೆ ಕರೆದಿದ್ದು ಕೇಳ್ತಾರೆ. ತಗೋ ಹಣ್ಣು ಬೀಗ್ತಿಯವರು ಕೊಟ್ಟರು ಹೇಳ್ತಾನೆ. ಹ್ಞೂ ಇರಲಿ ಹೇಳಿ ತಗೊಳ್ತಾರೆ. ಮೈತು ಹೇಗಿದ್ದಾಳೆ, ಆರಾಮಾಗಿದ್ದಾಳಾ? ಹ್ಞೂ ಆರಾಮಾಗಿದ್ದಾಳೆ ಅವ್ವ, ಊಟ ಮಾಡೋಣ ಬಾ ಬಡಿಸು ಹೇಳ್ತಾನೆ. ಮೊದಲು ಹೇಳು ನೀನು ಯಾಕೆ ಕರೆದಿದ್ದು ನಿನ್ನ ಅಂತ. ಊಟ ಮಾಡ್ತಾ ಹೇಳ್ತೀನಿ ಅವ್ವ, ಹೊಟ್ಟೆ ಚುರ್ರ್ ಅಂತಿದೆ. ಸರಿ ಹೇಳಿ ಬಡಿಸ್ತಾರೆ. ಶಂಕರಪ್ಪ ಗಬಗಬ ತಿಂತಾನೆ. ನೀಲಮ್ಮ ಕೋಪದಲ್ಲಿ ಕೂತ್ಕೊಂಡಿರ್ತಾರೆ. ಅವ್ವ ಊಟ ಮಾಡು, ಯಾಕೆ ಕೂತಿದ್ದೀಯಾ ಕೇಳ್ತಾನೆ. ನಾನು ಊಟ ಮಾಡಲ್ಲ, ನೀನು ಬಂದಾಗಿನಿಂದ ಕೇಳ್ತಿದ್ದೀನಿ ಯಾಕೆ ಕರೆದಿದ್ದು ಅಂತ, ನೀನು ಹೇಳ್ತಾನೆ ಇಲ್ಲ. ನೀನು ಹೇಳದೆ ಊಟ ಮಾಡಲ್ಲ ಹೇಳ್ತಾರೆ. ಸುಮ್ಮನೆ ಕರೆದಿದ್ದು ಅವ್ವ ಹೇಳ್ತಾನೆ. ನನ್ನ ಮೇಲೆ ಆಣೆ ಮಾಡಿ ಹೇಳು ಹೇಳ್ತಾರೆ. ಮೈಥುನ ಡಾಕ್ಟರ್ ತಾವ ತೋರಿಸೋಕೆ ಕರ್ಕೊಂಡು ಹೋಗೋಕ್ಕೆ ಕರೆದಿದ್ದು. ಡಾಕ್ಟರ್ ತಾವನ ಏನಾಯಿತು ನಮ್ಮ ಮಗಿಗೆ ಅಂತ ಗಾಬರಿಯಿಂದ ಕೇಳ್ತಾರೆ. ಏನೂ ಆಗಿಲ್ಲವ್ವ, ಅವಳಿಗೆ ಮಾತು ಯಾವಾಗ ಬರುತ್ತೆ ಅಂತ ಪರೀಕ್ಷೆ ಮಾಡೋಕ್ಕೆ ಹೋಗಿದ್ದು. ಏನಂದ್ರು ಡಾಕ್ಟರ್, ಮಾತಾಡ್ತಾಳ ಅಂತ ನಮ್ಮ ಮಗು? ಶಂಕರಪ್ಪ ಸುಮ್ಮನೆ ಇರ್ತಾನೆ. ಊಟ ಮುಗಿಸಿ ಕೈ ತೊಳೆಯೋಕ್ಕೆ ಹೋಗ್ತಾನೆ. ನೀಲಮ್ಮ ಪ್ಲೇಟ್ ಒಳಗೆ ತಗೊಂಡು ಹೋಗ್ತಾಳೆ. ಶಂಕರಪ್ಪ ಕೈ ತೊಳೆದು ಬಂದು ಕೂತ್ಕೋತಾನೆ. ನೀಲಮ್ಮ ಬಂದು, ಮಗು ಇನ್ನು ಮಾತಾಡಲ್ಲ ಅಂದ್ರ ಅಂತ ಕೇಳ್ತಾರೆ. ಹ್ಞೂ ಅವ್ವ ಹೇಳಿ ಅಳ್ತಾನೆ. ನೀಲಮ್ಮ, ಅಯ್ಯೋ ದೇವ್ರು ಯಾಕೆ ಈ ಥರ ಪರೀಕ್ಷೆ ಮಾಡ್ತಾವನೆ ಹೇಳಿ ಅಲ್ಲೇ ಕೂತ್ಕೊಳ್ತಾರೆ. ಹ್ಞೂ ಅವ್ವ, ನಮ್ಮ ಮಗು ಯಾವತ್ತಾದರೂ ಮಾತಾಡ್ತಾಳೆ ಹಾಡ್ತಾಳೆ ಅಂದ್ಕೊಂಡಿದ್ದೆ, ಅದೆಲ್ಲ ಆಗಲ್ಲ ಅಂತ ಗೊತ್ತಾಗಿ ಎದೆ ಒಡೆದಾಗೆ ಆಗಿದೆ. ನಿಂತಾವ ಹೇಳಬಾರ್ದು ಅಂದ್ಕೊಂಡು ಊಟ ಬಡಿಸು ಅದು ಇದು ಅಂತ ಹೇಳಿದೆ, ಆದರೆ ನೀನು ನನ್ನ ಬಿಡ್ತಾನೆ ಇರಲಿಲ್ಲ. ನಿಂಗೆ ನೋವು ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ವ ಹೇಳಿ ನೀಲಮ್ಮನ ನೋಡ್ತಾನೆ. ನೀಲಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಶಂಕರಪ್ಪ ಸಡನ್ಲಿ ಎದ್ದು ಅವ್ವ ಅಂತ ಕಿರುಚುತ್ತಾನೆ. ನೀಲಮ್ಮನ ತಲೆನ ತನ್ನ ಕಾಲ ಮೇಲೆ ಇಟ್ಟು ಅವ್ವ ಅವ್ವ ಅಂತ ಕರೀತಾನೆ. ಅಲ್ಲೇ ಇದ್ದ ನೀರು ಮುಖಕ್ಕೆ ಹಾಕ್ತಾನೆ. ಆಗ ಪಕ್ಕದ ಮನೆಯವರು ಬರ್ತಾರೆ. ಏನಾಯಿತು ಕೇಳಿ ನೀಲಮ್ಮನ ಕೈ ಕಾಲು ಉಜ್ತಾರೆ. ಮುಖಕ್ಕೆ ನೀರು ಹಾಕಿ ನೀರು ಕುಡಿಸ್ತಾರೆ. ಆಗ ನಿಧಾನವಾಗಿ ಕಣ್ಣು ಬಿಡ್ತಾರೆ ನೀಲಮ್ಮ. ಶಂಕರಪ್ಪ ನೀಲಮ್ಮನ ಎದೆಗಪ್ಪಿ ಹಿಡಿದು ಅಳ್ತಾನೆ. ನೀಲಮ್ಮನು ಅಳ್ತಾರೆ. ಏನಾಯಿತು ಅಂತ ಕೇಳ್ತಾರೆ ಪಕ್ಕದ ಮನೆಯವರು. ಏನಿಲ್ಲ, ತಲೆ ಸುತ್ತು ಬಂದು ಬಿದ್ದು ಬಿಟ್ರು ಹೇಳ್ತಾನೆ ಶಂಕರಪ್ಪ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹೇಳ್ತಾರೆ. ಹ್ಞೂ ಆಯಿತು, ನಿಮ್ಮಿಂದ ಉಪಕಾರ ಆಯಿತು ಹೇಳಿ ಕೈ ಮುಗಿತಾನೆ. ಹುಷಾರು ಹೇಳಿ ಹೋಗ್ತಾರೆ. ಶಂಕರಪ್ಪ ನೀಲಮ್ಮನ ಎಬ್ಬಿಸಿ ಕರ್ಕೊಂಡು ಹೋಗಿ, ಮಲ್ಕೋ ಅವ್ವ, ಮೈತುದು ನಾಳೆ ರಿಪೋರ್ಟ್ ನೋಡಿ ಹೇಳ್ತೀನಿ ಹೇಳಿದ್ದಾರೆ. ಆಪರೇಷನ್ ಮಾಡಿ ಸರಿ ಮಾಡೋಕೆ ಆದರೆ ಮಾಡ್ತಾರೆ ಅಂತೆ. ಹೌದಾ? ಹ್ಞೂ ಅವ್ವ, ಹೇಗಾದರೂ ಮಾತಾಡೋ ಹಾಗೆ ಆದರೆ ಸಾಕು ಅಂತ ಹೇಳ್ತಾನೆ ಶಂಕರಪ್ಪ. ಹ್ಞೂ ಮಗ, ಅಷ್ಟು ಆದರೆ ಸಾಕು ಹೇಳ್ತಾರೆ ನೀಲಮ್ಮ. ಹ್ಞೂ ನೀನು ಯೋಚನೆ ಮಾಡಬೇಡ, ಬೀಗರು ಹೇಳಿದ್ದಾರೆ ಮಾತಾಡೋ ಹಾಗೆ ಮಾಡ್ತೀನಿ ಅಂತ. ಹ್ಞೂ ಹೇಳ್ತಾರೆ ನೀಲಮ್ಮ. ಊಟ ಹಾಕಿ ತರ್ತೀನಿ ನಿಂಗೆ ಹೇಳ್ತಾನೆ ಶಂಕರಪ್ಪ. ಬೇಡ ಮಗ, ನಾನು ಹೋಗಿ ಮಾಡ್ತೀನಿ ಹೇಳ್ತಾರೆ. ಬೇಡ, ನೀನು ಆರಾಮಾಗಿರು, ತರ್ತೀನಿ ಹೇಳಿ ಹೋಗ್ತಾನೆ. ಊಟ ಬಡಿಸಿ ತಂದು ಕೊಡ್ತಾನೆ. ಕೈ ತೊಳೆಯೋಕೆ ನೀರು ಕೊಡ್ತಾನೆ. ಅರುಂಧತಿ ಅವರು ಮನೆಗೆ ಹೋಗಿ ಫ್ರೆಶ್ ಆಗಿ ಊಟ ಮುಗಿಸಿ ಹಣ್ಣು ಹೂ ಜೋಡಿಸಿ ಇಡ್ತಾರೆ. ಮೈಥಿಲಿ ರೂಮ್ನಲ್ಲಿ ಬಟ್ಟೆ ಎಲ್ಲ ಜೋಡಿಸಿ ಇಡ್ತಾ ಇರ್ತಾಳೆ. ರಾಘವ್ ರೂಮ್ಗೆ ಬರ್ತಾನೆ. ರೂಮ್ ಡೆಕೋರೇಟ್ ಮಾಡ್ತಾ ಇರ್ತಾರೆ. ಹೂವಿನ ಪರಿಮಳ ಆಸ್ವಾದಿಸ್ತಾ ಮೈಥಿಲಿನ ನೋಡ್ತಾನೆ. ಮೈಥಿಲಿ ತಲೆ ತಗ್ಗಿಸಿ ಬಟ್ಟೆ ಮಡಿಸ್ತಾಳೆ. ಮೈಥಿಲಿ ಪಕ್ಕ ಹೋಗಿ ಕೂತ್ಕೋತಾನೆ. ಮೈಥಿಲಿ ರಾಘವ್ನಿಂದ ಸ್ವಲ್ಪ ಆಚೆ ಹೋಗ್ತಾಳೆ. ರಾಘವ್ ಮತ್ತೆ ಅವಳಿಗೆ ತಾಗಿ ಕೂತ್ಕೋತಾನೆ. ಆಗ ಮೈಥಿಲಿ ಅವನ ಮುಖ ನೋಡ್ತಾಳೆ. ರಾಘವ್ ಏನೂ ಗೊತ್ತಿಲ್ಲದ ಹಾಗೆ ಮೇಲೆ ನೋಡ್ತಾ ಇರ್ತಾನೆ. ಮೈಥಿಲಿ ಎದ್ದು ಬಟ್ಟೆ ಕಬಾರ್ಡ್ ಒಳಗೆ ಇಡ್ತಾಳೆ. ಆಗ ಅರುಂಧತಿ ಅವರು ಬರ್ತಾರೆ ಹಣ್ಣು ಎಲ್ಲ ಇಡೋಕೆ. ರಾಘವ್ ಮೈಥಿಲಿನ ನೋಡ್ತಿದ್ದವನು
ಅರುಂಧತಿ ಅವರು ಬಂದಾಗ ಸಡನ್ಲಿ ಮೊಬೈಲ್ ನೋಡ್ತಾನೆ. ರಾಗ್ ಏನೋ ಮಾಡ್ತಿದ್ಯಾ ಇಲ್ಲಿ ಕೇಳ್ತಾರೆ. ಏನಿಲ್ಲ ಮಮ್ಮಿ, ಕಾಫಿ ಕುಡಿಯೋಕ್ಕೆ ಬಾ ಹೇಳ್ತಾರೆ. ಹ್ಞೂ ಹೇಳಿ ಹೋಗ್ತಾನೆ. ಮೈಥಿಲಿ ನೀನು ಬಾ ಹೇಳಿ ಹೋಗ್ತಾರೆ. ಅಲ್ಲ ಮಮ್ಮಿ, ಅವಳು ಯಾಕೆ ಮಾತಾಡಲ್ಲ, ಏನು ಹೇಳಿದ್ರು ಸುಮ್ಮನೆ ಇರ್ತಾಳೆ. ಹಾನೂ ಇಲ್ಲ ಹೂನೂ ಇಲ್ಲ. ಅರುಂಧತಿ ಅವರು ಹೇಳ್ತಾರೆ, ಸುಮ್ಮನಿರು ನೀನು, ಅವಳಿಗೆ ಹೇಗೆ ಬೇಕೋ ಹಾಗೆ ಇರಲಿ, ಮಾತಾಡಿಸೋಕೆ ಹೋಗಬೇಡ ನೀನು ಹೇಳ್ತಾರೆ. ರಾಘವ್ ಸುಮ್ಮನೆ ಹೋಗಿ ಟೇಬಲ್ ಮುಂದೆ ಕೂತ್ಕೋತಾನೆ. ಕಾಫಿ ಕೊಡ್ತಾಳೆ ವನಜಾ. ಮೈಥಿಲಿ ಎಲ್ಲ ಜೋಡಿಸಿ ಇಟ್ಟು ಬರ್ತಾಳೆ. ಅವಳಿಗೂ ಕಾಫಿ ಕೊಡ್ತಾರೆ. ಇತ್ತ ಕಮಲಮ್ಮ ಮದುವೆ ಫೋಟೋ ದೇವಿಗೆ ಕಳಿಸ್ತಾಳೆ. ಮೆಹಂದಿ ಶಾಸ್ತ್ರದ ವಿಡಿಯೋನೂ ಕಳಿಸ್ತಾಳೆ. ದೇವಿಗೆ ಅದನ್ನು ನೋಡಿ ಆಕಾಶವೇ ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಇದು ಹೇಗೆ ಸಾಧ್ಯ, ಇಷ್ಟೊಂದು ಗ್ರ್ಯಾಂಡ್ ಮಾಡಿದ್ದಾರ ಮದುವೆ, ಹೇಗೆ ಹಾಗಾದರೆ ಒಳ್ಳೆ ಸಂಬಂಧನೇ ಬಂದಿದೆ ಅವಳಿಗೆ, ಕೇಳಬೇಕು ಹೇಳಿ ಕಮಲಮ್ಮಗೆ ಕಾಲ್ ಮಾಡ್ತಾಳೆ. ಏನ್ರಿ ಇವತ್ತು ನೆನಪಾದ್ನ ಹೇಳ್ತಾಳೆ ಕಮಲಮ್ಮ. ಹುಷಾರಿಲ್ಲ ರೀ, ಹೇಳೋಕೆ ಆಗಲ್ಲ, ಹಾಗೆ ಫೋನ್ ಮಾಡಿಲ್ಲ. ಹೌದಾ, ಈಗ ಹೇಗಿದ್ದೀರಿ ಕೇಳ್ತಾರೆ. ಪರವಾಗಿಲ್ಲ ಹೇಳ್ತಾಳೆ ದೇವಿ. ಮದುವೆ ಎಲ್ಲ ಮುಗೀತಾ? ಹೂ ಮುಗೀತು. ನೀವು ಬಂದಿಲ್ಲ ಅಲ್ವಾ, ನಿಮಗೆ ಅವಳಂದ್ರೆ ಆಗಲ್ಲ ಅಲ್ವಾ, ಅವಳು ಮದುವೆಗೆ ಬರೋಕೆ ನಿಮಗೆ ಇಷ್ಟನೂ ಇರಲಿಕ್ಕಿಲ್ಲ ಅಲ್ವಾ. ಅಯ್ಯೋ, ಹಾಗೇನಾದರೂ ನನ್ನ ಗಂಡನ ಹತ್ರ ಹೇಳಿಬಿಟ್ಟಿರಿ, ಮತ್ತೆ ನನ್ನ ಕೊಂದೇ ಬಿಡ್ತಾರೆ. ನಡೆಯೋಕೆ ಆಗ್ತಿದ್ರೆ ಬರ್ತಿದ್ದೆ ಹೇಳ್ತಾಳೆ ದೇವಿ. ಹ್ಞೂ ಆಯಿತು ರೀ, ಮದುವೆ ಅಂತೂ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಹೌದಾ, ನಮ್ಮ ಯಜಮಾನರು ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಹೌದು ಮಾಡ್ತಾರೆ, ಆದರೆ ನೀವು ಅಷ್ಟೊಂದು ಅದ್ಧೂರಿ ಮಾಡೋಕ್ಕೆ ನಿಮ್ಮ ಹತ್ರ ಅಷ್ಟೊಂದು ಹಣ ಎಲ್ಲಿದೆ ರೀ. ಹುಡುಗನ ಕಡೆಯವರು ಕೋಟ್ಯಾಧೀಶ್ವರರು. ಏನು ತಮಾಷೆ ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ ದೇವಿ. ನಾನು ಯಾಕ್ರಿ ತಮಾಷೆ ಮಾಡಲಿ, ನನ್ನ ಮಗಳು ಕೆಲಸ ಮಾಡೋ ಕಂಪೆನಿ ಓನರ್ ಮಗನೇ ಮೈಥಿಲಿ ಹುಡುಗ ಹೇಳ್ತಾಳೆ. ಒಬ್ಬನೇ ಮಗ ಅಂತೆ, ಈ ಊರಲ್ಲಿ ಅವರಷ್ಟು ಶ್ರೀಮಂತರು ಯಾರಿಲ್ಲ ಅಂತೆ. ದೇವಿ ಇದೆಲ್ಲ ಕೇಳಿ ಶಾಕ್ನಲ್ಲಿ ಕುಸಿದು ಬೀಳ್ತಾಳೆ. ಕಮಲಮ್ಮ ಹಲೋ ಹಲೋ ಹೇಳಿ ಕಟ್ ಮಾಡ್ತಾಳೆ. ನೆಗೆದು ಬಿದ್ಲ ಇವಳು, ಇವಳಿಗೆ ಹೇಳಬಾರ್ದಿತ್ತು ನಾನು ಅಂದ್ಕೊಳ್ತಾಳೆ ಕಮಲಮ್ಮ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಬರುತ್ತೆ, ದೇವ್ರೇ ಬೇಕಿತ್ತ ನನಗೆ ಅಂತ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ತಾಳೆ. ದೇವಿ ಶಾಕ್ನಿಂದ ಹೊರಗೆ ಬಂದು ಪ್ರಿಯಾ ಪ್ರಿಯಾ ಅಂತ ಕರೀತಾ ಹೋಗ್ತಾಳೆ. ಏನಮ್ಮ ಹೇಳ್ತಾಳೆ ಪ್ರಿಯಾ. ಲೇ, ನಾವು ತಪ್ಪು ಮಾಡಿದ್ವಿ, ಎಲ್ಲ ನಿನ್ನಿಂದಲೇ ಆಗಿದ್ದು, ಹೋಗಿ ಮದುವೆ ನಿಲ್ಲಿಸೋಣ ಅಂತ ಹೇಳಿದೆ ನಾನು. ಯಾಕೆ ಮಮ್ಮಿ, ಏನಾಯಿತು? ಏನಾಯ್ತಾ? ದೊಡ್ಡ ಎಡವಟ್ಟಾಯಿತು ನಮ್ಮಿಂದ. ಆ ಮೂಗಿನ ಯಾರೋ ಬಿಕಾರಿ ಮದುವೆ ಆಗಿದ್ದಾನೆ ಅಂದ್ಕೊಂಡಿದ್ವಿ ಅಲ್ವಾ. ಹ್ಞೂ, ಮತ್ತೆ ಯಾರು ಕೋಟ್ಯಾಧೀಶ್ವರ ಆಗ್ತಾನ ಕೇಳ್ತಾಳೆ ಪ್ರಿಯಾ. ಹ್ಞೂ ಕಣೆ, ಕೋಟ್ಯಾಧೀಶ್ವರನೇ ಆಗಿದ್ದಂತೆ, ಮದುವೆ ಅದ್ಧೂರಿಯಾಗಿ ಮಾಡಿದ್ದಾರೆ ಅಂತೆ. ನೋಡು, ಕಮಲಮ್ಮ ವಿಡಿಯೋ ಕಳಿಸಿರೋದು. ಪ್ರಿಯಾ ವಿಡಿಯೋ ನೋಡಿ ಶಾಕ್ ಆಗ್ತಾಳೆ. ಕೋಪದಲ್ಲಿ ಮೊಬೈಲ್ ಬಿಸಾಕಿ ಜೋರಾಗಿ ಅಳ್ತಾಳೆ. ಪ್ರಿಯಾ ಯಾಕೆ, ಏನಾಯಿತು? ನಾನು ಹೇಳ್ದೆ ನಿಂಗೆ ಹೋಗೋಣ ಅಂತ, ನೀನೇ ಬೇಡ ಅಂದಿದ್ದು. ಮಮ್ಮಿ, ನಮ್ಮ ಕೈಯಾರ ಹಾಳು ಮಾಡ್ಕೊಂಡ್ವಿ. ಅವನು ಯಾರು ಗೊತ್ತಾ? ಅರುಂಧತಿ ರಾವ್ ಅವರ ಮಗ ಮಮ್ಮಿ. ಏನೇ ಹೇಳ್ತಾ ಇದ್ದೀಯಾ? ಹ್ಞೂ ಮಮ್ಮಿ, ರಾಘವ್ ನನ್ನ ಇಷ್ಟಪಟ್ಟಿದ್ದು ಹೇಳಿ ಬೈಯೋಕೆ ಬಂದಿದ್ರು, ಆದರೆ ಅವರು ಆ ಮೂಗಿನ ಹೇಗೆ ಮದುವೆ ಮಾಡಿಸಿದ್ರು. ಹ್ಞೂ ಅದೇ, ನಿಮ್ಮ ಯೋಗ್ಯತೆ ಏನು ಅಂತೆಲ್ಲ ಹೇಳಿರೋರು ಈಗ ಆ ಮೂಗಿನ ಹೇಗೆ ಸೊಸೆ ಮಾಡಿಕೊಂಡ್ರು? ನಿನ್ನ ಅಪ್ಪ ಏನೋ ಮಾಡಿರಬಹುದಾ? ನಾನು ಅಲ್ಲೇ ಇರ್ತಿದ್ರೆ ನನ್ನ ಜೊತೆನೇ ಮದುವೆ ಆಗ್ತಿತ್ತು. ಎಲ್ಲ ನಿನ್ನಿಂದಲೇ, ನನ್ನ ಲೈಫ್ ಹಾಳು ಮಾಡಿಬಿಟ್ಟೆ ಹೇಳಿ ಅಳ್ತಾಳೆ ಪ್ರಿಯಾ. ಲೇ, ಆ ಅರುಂಧತಿ ಬೆದರಿಕೆ ಹಾಕಿರೋದು ಗೊತ್ತಿಲ್ಲ ನಿಂಗೆ? ಅಲ್ಲೇ ಇರ್ತಿದ್ರೆ ಜೀವ ಇರಲ್ಲ ಅಂದ್ಕೊಂಡು ಬಂದಿದ್ದು, ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಎಲ್ಲ ನಿನ್ನ ಅಪ್ಪನಿಂದ ಆಗಿತ್ತು. ನನ್ನ ಲೈಫ್ ಹೋಯಿತು. ಆ ಮೂಗಿ ಮೆರೆಯೋದು ನನ್ನಿಂದ ನೋಡೋಕೆ ಆಗಲ್ಲ. ನಾನಿನ್ನೂ ಬದುಕಲ್ಲ, ಸಾಯ್ತೀನಿ ಹೇಳಿ ರೂಮ್ಗೆ ಓಡ್ತಾಳೆ. ಪ್ರಿಯಾ ನಿಂತ್ಕೋ, ಪ್ರಿಯಾ ಹೇಳೋದು ಕೇಳು, ಯಾವುದಕ್ಕೂ ಅಲ್ಲಿ ಹೋಗಿ ನೋಡೋಣ ನಾವು, ಆಮೇಲೆ ಏನು ಮಾಡೋದು ಯೋಚನೆ ಮಾಡೋಣ ಹೇಳ್ತಾ ಪ್ರಿಯಾನ ಹಿಂದೆ ಓಡೋಗಿ ನಿಲ್ಲಿಸ್ತಾಳೆ. ಕೈ ಹಿಡಿದು ಹೇಳ್ತಾಳೆ, ಅಲ್ಲಿ ಹೋಗಿ ಅರುಂಧತಿ ಅವರು ಯಾಕೆ ಹಾಗೆ ಮಾಡಿದ್ರು, ಏನು ವಿಷಯ ತಿಳ್ಕೊಂಡು ನೋಡೋಣ, ಮುಂದೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ. ನಿಂಗೆ ಸಿಗದೆ ಇರೋದು ಆ ಮೂಗಿಗೆ ಸಿಗೋಕೆ ಬಿಡ್ತೀನ? ಹೇಗಾದರೂ ಮಾಡಿ ಅವಳನ್ನು ನಮ್ಮ ಮನೇಲೇ ಬಿದ್ದಿರೋ ಹಾಗೆ ಮಾಡ್ತೀನಿ ಹೇಳ್ತಾಳೆ. ಆಗ ಪ್ರಿಯಾ ಧೈರ್ಯ ಮಾಡಿ ಕಣ್ಣೀರು ಒರೆಸಿ, ಹ್ಞೂ ಮಮ್ಮಿ, ಹಾಗೆ ಮಾಡೋಣ, ನಾಳೆನೇ ಹೋಗೋಣ ನಾವು. ನಿನ್ನ ಅಪ್ಪ ಯಾವಾಗ ಬರ್ತಾರೆ ಕೇಳ್ತೀನಿ, ಆಮೇಲೆ ಹೋಗೋಣ ಹೇಳ್ತಾಳೆ. ಶಂಕರಪ್ಪನಿಗೆ ಕಾಲ್ ಮಾಡ್ತಾಳೆ.
ಹ್ಞೂ ಹೇಳೆ, ಏನು ವಿಷಯ ಅಂತ ಕೇಳ್ತಾರೆ ಶಂಕರಪ್ಪ. ಏನಿಲ್ಲ, ಮದುವೆ ಎಲ್ಲ ಹೇಗಾಯಿತು? ಸಂದಾಗೆ ಆಯಿತು. ನೀವು ಇಲ್ಲಿಗೆ ಯಾವಾಗ ಬರೋದು ಕೇಳ್ತಾಳೆ. ನಾಳೆ ಇಲ್ಲ ನಾಡಿದ್ದು ಬರ್ತೀವಿ. ಯಾಕೆ ಕೇಳ್ತಾನೆ. ಯಾಕಿಲ್ಲ, ಸುಮ್ಮನೆ ಕೇಳ್ದೆ ಹೇಳ್ತಾಳೆ. ಈಗ ನಡೆಯೋಕ್ಕೆ ಆಗುತ್ತಾ ಕೇಳ್ತಾನೆ. ಹ್ಞೂ, ಸ್ವಲ್ಪ ನಡೆಸ್ತಾಳೆ ಪ್ರಿಯಾ. ಸರಿ, ಹಾಸ್ಪಿಟಲ್ ಹೋಗಿ ಎಕ್ಸ್ರೇ ಮಾಡಿಸೋಣ ಹೇಳ್ತಿದ್ದಾಳೆ ಮಗಳು. ನಾನು ಬರ್ತೀನಿ, ಆಮೇಲೆ ಹೋಗೋಣ ಹೇಳ್ತಾನೆ ಶಂಕರಪ್ಪ. ಹ್ಞೂ ಆಯಿತು ರೀ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಯಾವಾಗ ಬರ್ತಾರಂತೆ ಕೇಳ್ತಾಳೆ ಪ್ರಿಯಾ. ಅವರು ಕರೆಕ್ಟಾಗಿ ಹೇಳಿಲ್ಲ. ನಾಳೆ ಇಲ್ಲ ಅಂದರೆ ನಾಡಿದ್ದು ಹೇಳಿದರು. ಹೌದಾ, ನಾವು ನಾಳೆ ಹೋಗೋಣ. ಅವರು ಬಂದರೆ ಹಾಸ್ಪಿಟಲ್ ಹೋಗಿದ್ವಿ ಹೇಳೋಣ. ಅಲ್ಲ ಮಮ್ಮಿ, ನಾವು ಹೋಗಿ ಮಾತಾಡಿದರೆ ಅಪ್ಪನಿಗೆ ಹೇಳಿದರೆ ಅವರು. ಹೌದಲ್ವಾ, ಏನು ಮಾಡೋದು? ಕಾಲ್ ಮಾಡಿ ಮಾತಾಡೋಣ. ನಂಬರ್ ಇಲ್ಲ ಅಲ್ವಾ? ಯಾರನ್ನಾದರೂ ಕೇಳಿ ನೋಡು ಹೇಳ್ತಾಳೆ ದೇವಿ. ಓಕೆ ಮಮ್ಮಿ ಹೇಳಿ ನಂಬರ್ ಹುಡ್ಕೋಕ್ಕೆ ಶುರು ಮಾಡ್ತಾಳೆ. ಅರುಂಧತಿ ಅವರು ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಮೈಥಿಲಿನೂ ರೆಡಿ ಮಾಡ್ತಾರೆ. ರಾಘವ್ನೂ ರೆಡಿ ಮಾಡ್ತಾರೆ. ಇಬ್ಬರಿಗೂ ಊಟ ಕಳಿಸ್ತೀನಿ ಹೇಳ್ತಾರೆ. ಚಪಾತಿ ಮತ್ತು ಸಾಗು ಕಳಿಸ್ತಾರೆ. 8 ಗಂಟೆಗೆ ಮೈಥಿಲಿನ ರಾಘವ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ರಾಘವ್, ನಿನ್ನ ಜೊತೆ ಮಾತಾಡಿಸದ ಹಾಗೆ ನೋಡ್ಕೋ, ನಿನ್ನ ಬುದ್ಧಿವಂತಿಕೆಯಿಂದ ಸಂಭಾಳಿಸು, ಅವನಿಗೆ ಕೋಪ್ರೇಟ್ ಮಾಡು. ಈಗ ನಾವು ಏನು ಮಾಡೋಕ್ಕೆ ಆಗಲ್ಲ, ಹುಷಾರು ಹೇಳಿ ಕಳಿಸ್ತಾರೆ. ಮೈಥಿಲಿ ನಡುಗುತ್ತಾ ಹಾಲಿನ ಗ್ಲಾಸ್ ಇಟ್ಕೊಂಡು ಹೋಗ್ತಾಳೆ. ರಾಘವ್ ಬೆಡ್ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ. ಮೈಥಿಲಿ ಒಳಗೆ ಬಂದು ತಲೆ ತಗ್ಗಿಸಿ ಹಾಲು ಕೊಡ್ತಾಳೆ. ಹಾಲು ತಗೋತಾನೆ. ರಾಘವ್ಗೆ ನವೀನ್ ಮೆಸೇಜ್ ಮಾಡ್ತಾ ಇರ್ತಾನೆ. ಮುಹೂರ್ತ ಯಾವಾಗ ಇರೋದು? ಅದೇ ಮುಹೂರ್ತಕ್ಕೆ ಶುರು ಮಾಡ್ಕೊ ಅಂತ ಕಾಲು ಎಳಿತಾನೆ. ಹೋಗೋ ಹೇಳಿ ಮೊಬೈಲ್ ಆಫ್ ಮಾಡ್ತಾನೆ. ಮೈಥಿಲಿ ನಿಂತಿರ್ತಾಳೆ. ಕೂತ್ಕೋ ಹೇಳ್ತಾನೆ. ಇದೇನು ಇಷ್ಟೊಂದು ರೆಡಿ ಆಗಿದ್ದೀಯಾ ಹೇಳಿ ನಗ್ತಾನೆ. ಮೈಥಿಲಿ ಕೋಪದಲ್ಲಿ ಎದ್ದು ಹೋಗಿ ಎಲ್ಲ ತೆಗಿತಾಳೆ. ರಾಘವ್ ಆ್ಯಪಲ್ ತಗೊಂಡು ತಿಂತ ಮೈಥಿಲಿನ ನೋಡ್ತಾ ಇರ್ತಾನೆ. ಇವಳಾಗಿ ಬರೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಒಡವೆ ಎಲ್ಲ ಬಿಚ್ಚಿ ಸೀರೆ ತೆಗೆಯೋಕ್ಕೆ ಎದ್ದು ಹೋಗುವಾಗ ಒಂದು ದ್ರಾಕ್ಷಿನ ಮೈಥಿಲಿ ಮೇಲೆ ಹಾಕಿ ಹಲ್ಲಿ ಹಲ್ಲಿ ಹೇಳ್ತಾನೆ. ಮೈಥಿಲಿ ಭಯದಿಂದ ಒದ್ದಾಡಿ ರಾಘವ್ ಮೇಲೆ ಬೀಳ್ತಾಳೆ. ರಾಘವ್ ಮೈಥಿಲಿನ ಹಿಡ್ಕೊಂಡು ಬೆಡ್ ಮೇಲೆ ಬೀಳ್ತಾನೆ. ಮೈಥಿಲಿ ರಾಘವ್ನ ಕಣ್ಣನ್ನೇ ನೋಡ್ತಾಳೆ. ರಾಘವ್ನು ನೋಡ್ತಾ ಇರ್ತಾನೆ. ಮೆಲ್ಲಗೆ ಮೈಥಿಲಿ ತುಟಿಗೆ ಕಿಸ್ ಮಾಡೋಕ್ಕೆ ನೋಡ್ತಾನೆ. ಮೈಥಿಲಿ ಸಡನ್ಲಿ ವಾಸ್ತವಕ್ಕೆ ಬಂದು ಬಿಡಿಸಿಕೊಳ್ಳೋಕ್ಕೆ ನೋಡ್ತಾಳೆ. ರಾಘವ್ ಗಟ್ಟಿಯಾಗಿ ಹಿಡ್ಕೊತಾನೆ. ಎಷ್ಟೇ ಒದ್ದಾಡಿದ್ರೂ ಬಿಡಲ್ಲ. ನೀನೇ ಬಿಡಿಸಿಕೊಂಡು ಹೋಗು ಹೇಳ್ತಾನೆ. ಮೈಥಿಲಿಗೆ ಒದ್ದಾಡಿ ಸುಸ್ತಾಗಿ ಸುಮ್ಮನಿರ್ತಾಳೆ. ಸೋತಿಯಾ ಕೇಳ್ತಾನೆ ರಾಘವ್. ರಾಘವ್ ಮೈಥಿಲಿ ಕತ್ತಿನ ಹತ್ರ ಕಿಸ್ ಮಾಡ್ತಾನೆ. ಮೈಥಿಲಿ ರಾಘವ್ಗೆ ಶರಣಾಗ್ತಾಳೆ. ರಾಘವ್ ತನ್ನ ಆಸೆ ಕೊನೆಗೂ ಈಡೇರಿಸಿಕೊಂಡೆ ಎಂದು ಇಕ್ತಾನೆ. ಪ್ರೀತಿ ಕರುಣೆ ಭಾವನೆನೇ ಇಲ್ಲದೆ ಪ್ರಾಣಿ ಹಾಗೆ ನಡ್ಕೋತಾನೆ ಅಂತ ಕಣ್ಣೀರು ಹಾಕ್ತಾಳೆ ಮೈಥಿಲಿ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.